ನೀವು ಕಡಿಮೆ ಹೂಡಿಕೆಯಲ್ಲಿ ಡೈಲಿ ಇನ್ಕಮ್ ಕೊಡೋ ಬಿಸ್ನೆಸ್ ಹುಡುಕ್ತಿದ್ದೀರಾ ಅಂದ್ರೆ ಇವತ್ತಿನ ವಿಡಿಯೋ ನಿಮಗಾಗಿ. ನಂದಿನಿ ಮಿಲ್ಕ್ ಪಾರ್ಲರ್ ಹೇಗೆ ಶುರು ಮಾಡೋದು, ಲೈಸೆನ್ಸ್ ಹೇಗೆ ಸಿಗುತ್ತೆ, ಡೆಪಾಸಿಟ್ ಎಷ್ಟು, ತಿಂಗಳಿಗೆ ಎಷ್ಟು ಸೇಲ್ ಆಗುತ್ತೆ, ನಿಜವಾದ ಪ್ರಾಫಿಟ್ ಎಷ್ಟು ಬರುತ್ತೆ, ಇದೆಲ್ಲದಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ, ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ನಿತಿತ್ರಾ ಕಲೆಕ್ಷನ್ಸ್. ನಂದಿನಿ ಮಿಲ್ಕ್ ಪಾರ್ಲರ್ ಅಂದ್ರೆ ಏನು? ನಂದಿನಿ ಬ್ರ್ಯಾಂಡ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂಡರ್ ನಲ್ಲಿ ಬರುತ್ತೆ. ಇದು ಗವರ್ನಮೆಂಟ್ ಸಪೋರ್ಟೆಡ್ ಕೋಆಪರೇಟಿವ್ ಬ್ರ್ಯಾಂಡ್. ಇದರಲ್ಲಿ ನೀವು ಸೇಲ್ ಮಾಡೋ ಪ್ರಾಡಕ್ಟ್ಸ್ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಪನ್ನೀರ್, ಐಸ್ ಕ್ರೀಮ್, ಸ್ವೀಟ್ಸ್, ಹೈಲಿ ಡಿಮ್ಯಾಂಡ್ ಇರುವಂತಹ ಡೈಲಿ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡ್ತೀರಾ. ಲೈಸೆನ್ಸ್ ಹೇಗೆ ಅಪ್ಲೈ ಮಾಡಬೇಕು? ನಿಮ್ಮ ಹತ್ತಿರದ KMF ಡೈರಿ ಆಫೀಸ್ ನ ಲೊಕೇಟ್ ಮಾಡಿ. ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಗೂಗಲ್ ನಲ್ಲಿ KMF ಆಫೀಸ್ ನಿಯರ್ ಮೀ ಅಂತ ಸರ್ಚ್ ಮಾಡಿದ್ರೆ ಸಾಕು. ಅಪ್ಲಿಕೇಶನ್ ಫಾರ್ಮ್ ಗಳನ್ನ ಕಲೆಕ್ಟ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡಿ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅಡ್ರೆಸ್ ಪ್ರೂಫ್, ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಶಾಪ್ ಏನಾದ್ರೂ ರೆಂಟ್ ಆಗಿದ್ರೆ ಅಗ್ರಿಮೆಂಟ್ ಪೇಪರ್ಸ್ ಅಥವಾ ಓನ್ ಆಗಿದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿ. ಅದಾದ ನಂತರ ನಿಮ್ಮ ಏರಿಯಾನ ಇನ್ಸ್ಪೆಕ್ಷನ್ ಮಾಡ್ತಾರೆ. ಇನ್ಸ್ಪೆಕ್ಷನ್ ಆದ್ಮೇಲೆ ಅಪ್ರೂವಲ್ ಅಗ್ರಿಮೆಂಟ್ ನ ಸೈನ್ ಮಾಡ್ಕೊಳ್ಬೇಕು. ಈ ಪ್ರೋಸೆಸ್ 15ರಿಂದ 30 ದಿನಗಳಲ್ಲಿ ಮುಗಿಯುತ್ತೆ. ನೆಕ್ಸ್ಟ್ ಶಾಪ್ ರಿಕ್ವೈರ್ಮೆಂಟ್ಸ್. ನಿಮ್ಮ ಶಾಪ್ ಮಿನಿಮಮ್ 100ರಿಂದ 200 ಸ್ಕ್ವೇರ್ ಫೀಟ್ಸ್ ಜಾಗ ಇರಬೇಕು. ಪ್ರಾಪರ್ ವೆಂಟಿಲೇಷನ್, ಕರೆಂಟ್ ಕನೆಕ್ಷನ್, ವಾಟರ್ ಫೆಸಿಲಿಟಿ, ಬಿಸಿ ರೆಸಿಡೆನ್ಷಿಯಲ್ ಏರಿಯಾ ಇದ್ರೆ ಬೆಸ್ಟ್. ಆಲ್ರೆಡಿ ನಂದಿನಿ ಶಾಪ್ ಇರೋ ಏರಿಯಾದಲ್ಲಿ ಯೂಸುವಲಿ ನ್ಯೂ ಅಪ್ರೂವಲ್ ಕೊಡೋದಿಲ್ಲ. ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗಬಹುದು? ಲೆಟ್ಸ್ ಕ್ಯಾಲ್ಕುಲೇಟ್ ಪ್ರಾಕ್ಟಿಕಲಿ. ಸೆಕ್ಯೂರಿಟಿ ಡೆಪಾಸಿಟ್ 50,000ದಿಂದ 1 ಲಕ್ಷದವರೆಗೆ ಇದು ನಿಮ್ಮ ಅಕೌಂಟ್ ಗೆ ರೀಫಂಡ್ ಆಗುತ್ತೆ. ಶಾಪ್ ಅಡ್ವಾನ್ಸ್ 50ರಿಂದ 1 ಲಕ್ಷ. ರೆಫ್ರಿಜರೇಟರ್ ಅಥವಾ ಡೀಪ್ ಫ್ರೀಜರ್ 20ರಿಂದ 30 ಸಾವಿರ. ನಿಮ್ಮ ಶಾಪ್ ನ ಇಂಟೀರಿಯರ್ ಸೆಟಪ್ ಜೊತೆಗೆ ಬೋರ್ಡ್ 15ರಿಂದ 25 ಸಾವಿರ. ಇನಿಷಿಯಲ್ ಸ್ಟಾಕ್ ಅಮೌಂಟ್ 30ರಿಂದ 50 ಸಾವಿರ. ಟೋಟಲ್ ಅಪ್ರಾಕ್ಸಿಮೇಟ್ ಇನ್ವೆಸ್ಟ್ಮೆಂಟ್ 2 ಲಕ್ಷದಿಂದ 3 ಲಕ್ಷದವರೆಗೆ ಖರ್ಚಾಗುತ್ತೆ. ಇನ್ನು ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡೋದಾದ್ರೆ ಮಾರ್ಜಿನ್ ನಾರ್ಮಲಿ 3% ಇಂದ 10% ರೇಂಜ್ ವರೆಗೂ ಇರುತ್ತೆ. ಎಕ್ಸಾಂಪಲ್ ಕ್ಯಾಲ್ಕುಲೇಷನ್ ಅಂದ್ರೆ ಡೈಲಿ ಸೇಲ್ 12,000ನ ಅಸ್ಯೂಮ್ ಮಾಡ್ಕೊಳ್ಳೋಣ. ಮಂತ್ಲಿ ಸೇಲ್ 12,000 ಇಂಟು 30 ಹಾಕಿದ್ರೆ 3,60,000 ಆಗುತ್ತೆ. ಅವರೇಜ್ ಮಾರ್ಜಿನ್ 6% ಮಾಡ್ಕೊಂಡ್ರೆ ಪ್ರಾಫಿಟ್ 21,600 ರೂಪಾಯಿ. ಎಕ್ಸ್ಟ್ರಾ ಐಟಮ್ಸ್, ಐಸ್ ಕ್ರೀಮ್, ಸ್ವೀಟ್ಸ್, ಪನ್ನೀರ್ ಈ ಪ್ರಾಡಕ್ಟ್ಸ್ ಗಳ ಮಾರ್ಜಿನ್ ಜಾಸ್ತಿನೇ ಇರುತ್ತೆ. 8ರಿಂದ 12% ವರೆಗೂ ಇರುತ್ತೆ. ಟೋಟಲ್ ಮಂತ್ಲಿ ನೆಟ್ ಇನ್ಕಮ್ 25,000ದಿಂದ 45,000ವರೆಗೂ ಸಿಗುತ್ತೆ. ಏನಾದ್ರೂ ಬಿಸಿ ಲೊಕೇಶನ್ ಆಗಿದ್ರೆ 50,000ಕ್ಕಿಂತ ಹೆಚ್ಚು ಸಿಗೋ ಪಾಸಿಬಲ್ ಇದೆ. ಡೈಲಿ ವರ್ಕಿಂಗ್ ಹೇಗಿರುತ್ತೆ? ಮಾರ್ನಿಂಗ್ 5 ಗಂಟೆಗೆ ಶಾಪ್ ನ ಓಪನ್ ಮಾಡಿದ್ರೆ ಮಿಲ್ಕ್ ಡೆಲಿವರಿ ಅರ್ಲಿ ಮಾರ್ನಿಂಗ್ ಸಿಗುತ್ತೆ. ಕಸ್ಟಮರ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡುವಂತಹ ಪೀಕ್ ಟೈಮ್ ಅಂದ್ರೆ ಬೆಳಿಗ್ಗೆ 5 ಗಂಟೆಯಿಂದ 9 ಗಂಟೆವರೆಗೆ, ಸಾಯಂಕಾಲ 5 ಗಂಟೆಯಿಂದ 8 ಗಂಟೆವರೆಗೆ. ಮಿಲ್ಕ್ ಡೈಲಿ ಸ್ಟಾಕ್ ಫ್ರೆಶ್ ಇರುತ್ತೆ. ಅಕಸ್ಮಾತ್ ಮಿಲ್ಕ್ ಏನಾದ್ರೂ ಸೇಲ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ರಿಟರ್ನ್ ಸಿಸ್ಟಮ್ ಇರುತ್ತೆ. ಅದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಸ್ಥಳಗಳಲ್ಲಿ ಶುರು ಮಾಡಿದ್ರೆ ಬೆಸ್ಟ್? ರೆಸಿಡೆನ್ಸಿಯಲ್ ಏರಿಯಾ, ಬಸ್ ಸ್ಟ್ಯಾಂಡ್, ಹಾಸ್ಪಿಟಲ್, ಸ್ಕೂಲ್ ಅಥವಾ ಕಾಲೇಜ್, ಮಾರ್ಕೆಟ್, ಮೇನ್ ರೋಡ್ ಗಳ ಹತ್ರ ಸ್ಟಾರ್ಟ್ ಮಾಡಿದ್ರೆ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಹೆಚ್ಚು ಸೇಲ್ ಆಗುವಂತಹ ಟೈಮ್. ಹಾಗಿದ್ರೆ ಇನ್ಕಮ್ ನ ಇನ್ಕ್ರೀಸ್ ಮಾಡೋ ಟಿಪ್ಸ್ ಗಳೇನು? ಐಸ್ ಕ್ರೀಮ್ ವೆರೈಟಿ ಸ್ಟಾಕ್ ಗಳನ್ನ ಇಡಿ. ಸ್ವೀಟ್ಸ್ ಗಳಿಗೆ ಫೆಸ್ಟಿವಲ್ ಟೈಮ್ ನಲ್ಲಿ ಬಲ್ಕ್ ಆರ್ಡರ್ ನ ತಗೊಂಡ್ರೆ ಬೆಸ್ಟ್. UPI ಪೇಮೆಂಟ್ ಆಪ್ಷನ್ ಇರಲೇಬೇಕು. ಕ್ಲೀನ್ ಅಂಡ್ ನೀಟ್ ಆಗಿ ಮೇಂಟೈನ್ ಮಾಡಬೇಕು. ಫ್ರೆಂಡ್ಲಿ ಆಗಿ ಬಿಹೇವ್ ಮಾಡೋದು ವೆರಿ ಇಂಪಾರ್ಟೆಂಟ್. ಒಂದು ಬಿಸ್ನೆಸ್ ಅಂದ್ರೆ ರಿಸ್ಕ್ ಅಂಡ್ ರಿಯಾಲಿಟಿ ಇರಲೇಬೇಕು. ಹಾಗಿದ್ರೆ ಈ ನಂದಿನಿ ಪಾರ್ಲರ್ ನ ರಿಸ್ಕ್ ಅಂಡ್ ರಿಯಾಲಿಟಿ ಏನು? ಪ್ರಾಫಿಟ್ ಮಾರ್ಜಿನ್ ಚಿಕ್ಕದು ಆದ್ರೆ ಸ್ಟೇಬಲ್ ಇನ್ಕಮ್ ಇರುತ್ತೆ. ಲಾಂಗ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಮಾರ್ನಿಂಗ್ ಅರ್ಲಿ ವೇಕಪ್ ಮಾಡಬೇಕು. ಪ್ರಾಪರ್ ಸ್ಟಾಕ್ ಮೇಂಟೈನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಆದ್ರೆ ಬ್ರ್ಯಾಂಡ್ ನ ಟ್ರಸ್ಟ್ ಮಾಡಬಹುದು. ರಿಸ್ಕ್ ಕಂಪ್ಯಾರಿಟಿವ್ಲಿ ಕಡಿಮೆನೆ ಇರುತ್ತೆ. ಫೈನಲ್ ಸಜೆಷನ್ ಅಂದ್ರೆ ಲೋ ರಿಸ್ಕ್, ಸ್ಟೇಬಲ್ ಇನ್ಕಮ್, ಟ್ರಸ್ಟೆಡ್ ಬ್ರ್ಯಾಂಡ್ ಬೇಕಂದ್ರೆ ನಂದಿನಿ ಮಿಲ್ಕ್ ಪಾರ್ಲರ್ ಒಳ್ಳೆಯ ಆಪ್ಷನ್. ವರ್ಕಿಂಗ್ ಕಪಲ್ಸ್, ಮಹಿಳೆಯರು, ಸ್ಮಾಲ್ ಫ್ಯಾಮಿಲಿ ಬಿಸ್ನೆಸ್ಗೆ ತುಂಬಾನೇ ಸೂಕ್ತ. ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ. ಬಿಸ್ನೆಸ್ ಐಡಿಯಾ ಅಂಡ್ ಗವರ್ನಮೆಂಟ್ ಸ್ಕೀಮ್ ವಿಡಿಯೋಸ್ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.